ಹಳದಿ ಮಾರ್ಗದ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್. ಇಂದು ರಾತ್ರಿ ಅಥವಾ ನಾಳೆ ಬೆಂಗಳೂರಿಗೆ 8ನೇ ರೈಲು ತಲುಪಲಿದೆ. ಮುಂದಿನ ದಿನಗಳಲ್ಲಿ ರೈಲಿಗಾಗಿ ಮೆಟ್ರೋ ಪ್ರಯಾಣಿಕರು ಕಾಯೋ ಸಮಯ ಕಡಿಮೆಯಾಗುತ್ತೆ. ಯೆಲ್ಲೋ ಲೈನ್ಗೆ ಬರುತ್ತಿದೆ ಮತ್ತೊಂದು ರೈಲು. 8ನೇ ರೈಲಿನಿಂದ ಮೆಟ್ರೋ ಪ್ರಯಾಣಿಕರು ಖುಷ್. ನಮ್ಮ ಮೆಟ್ರೋ ರಾಜಧಾನಿಯ ಅಷ್ಟೂ ದಿಕ್ಕುಗಳಿಗೂ ಚಾಚಿಕೊಂಡಿದೆ. ಅದು ವ್ಯಾಪ್ತಿ ಇನ್ನೂ ಹೆಚ್ಚುತ್ತಲೇ ಇದೆ. ಕಳೆದ ಆಗಸ್ಟ್ 10ರಂದು ಉದ್ಘಾಟನೆಯಾಗಿದ್ದ ಯೆಲ್ಲೋ ಮಾರ್ಗದ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಇಂದು ರಾತ್ರಿಯೇ 8ನೇ ಡ್ರೈವರ್ಸ್ ರೈಲು ಬೆಂಗಳೂರಿಗೆ ತಲುಪಲಿದೆ. ರೈಲುಗಳ ನಡುವಿನ ಓಡಾಟದ ಸಮಯ ಮುಂದಿನ ತಿಂಗಳಿನಿಂದಲೇ ಮತ್ತಷ್ಟು ಕಡಿಮೆ ಆಗಲಿದೆ. ಸದ್ಯ 10 ನಿಮಿಷಕ್ಕೆ ಬಂದರಂತೆ ಮೆಟ್ರೋ ರೈಲು ಸಂಚರಿಸುತ್ತಿದೆ. ಇನ್ಮೇಲೆ 8 ನಿಮಿಷ ಇಲ್ಲ, ಅದಕ್ಕಿಂತ ಕಡಿಮೆ ಅವಧಿಗೊಂದರಂತೆ ಟ್ರೈನುಗಳು ಸಂಚರಿಸಲಿವೆ. ಇದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ಪ್ರಯಾಣಿಕರು ಫುಲ್ ಖುಷಿಯಾಗಿದ್ದಾರೆ. ಪರವಾಗಿಲ್ಲ, ಒಂದು 5-6 ನಿಮಿಷ ಅಥವಾ 8 ನಿಮಿಷ ಕಾಯ್ದ್ರೂ ಪರವಾಗಿಲ್ಲ. ತುಂಬಾನೇ ಅನುಕೂಲ ಇದೆ, ಯಾಕಂದ್ರೆ ಮನೆ ಹತ್ರನೇ ಇರೋದು, ಅಲ್ಲಿಂದ ಒಂದು 100 ಮೀಟರ್ ಇದೆ ಅಷ್ಟೇ. ಸೊ ಹಾಗಾಗಿ ತುಂಬಾ ಅನುಕೂಲ. ಸೊ ಇವಾಗ 5 ನಿಮಿಷಕ್ಕೊಂದ್ಸರ್ತಿ ಅಥವಾ 8 ನಿಮಿಷಕ್ಕೊಂದ್ಸರ್ತಿ ಅಂದ್ರೆ ಇನ್ನೂ ತುಂಬಾ ಅನುಕೂಲ ಆಗುತ್ತೆ. ಮತ್ತೆ ಮೆಟ್ರೋ ಪ್ರಯಾಣಿಕರಿಗೆ ಇನ್ನು ಮತ್ತೆ ಆದಷ್ಟು ಜಾಸ್ತಿ ಮೆಟ್ರೋನ ಬಳಸಬೇಕು ಅಂತ ಅನ್ನೋ ಒಂದು ಉತ್ಸಾಹ ಬರುತ್ತೆ. ಯೆಲ್ಲೋ ಲೈನ್ನ ಮೇಲೆ ಸಂಚರಿಸಲಿರುವ 8ನೇ ಮೆಟ್ರೋ ರೈಲು ಈಗಾಗಲೇ ಕೋಲ್ಕತ್ತಾದ ಟಿಟಾಗರ್ನಿಂದ ಜನವರಿ 10ರಂದೇ ಹೊರಟಿದೆ. ಇಂದು ರಾತ್ರಿ ಇಲ್ಲ ನಾಳೆ ರಾತ್ರಿಯೇ ಬೆಂಗಳೂರಿನ ಹೆಬ್ಬಗೋಡಿ ಡಿಪೋ ತಲುಪಲಿದೆಯಂತೆ. ತಾಂತ್ರಿಕ ಪರೀಕ್ಷೆ ನಂತರ ವಾಣಿಜ್ಯ BMRCL ಹಳಿ ಮೇಲೆ ಅದನ್ನು ತಂದು ಬಿಡಲಿದೆ. ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಮೆಟ್ರೋ ಟ್ರೈನ್ ಹೆಚ್ಚಾದ್ರೆ ಕಾಯೋದು ತಪ್ಪಲಿದೆ ಅಂತಾರೆ ಪ್ರಯಾಣಿಕರು. ತುಂಬಾ ಖುಷಿ ಇದೆ. ಏನಂದ್ರೆ ಈ ಟ್ರಾಫಿಕ್ ಈ ಗಲಾಟೆ ಇದೆಲ್ಲ ಇಲ್ಲ ರೋಡಲ್ಲಿ. ಸೊ ನೆಮ್ಮದಿ. ಸೊ 8 ನಿಮಿಷ ಟ್ರೈನ್ ಬರಿದಂತೆ ತುಂಬಾ ಹ್ಯಾಪಿ, ನಮ್ಗೆ ಹ್ಯಾಪಿಯಾಗಿ. ಸಂಕ್ರಾಂತಿ ದಿನವೇ ಯೆಲ್ಲೋ ಲೈನ್ನಲ್ಲಿ 7ನೇ ರೈಲನ್ನು ಹಳಿ ಮೇಲೆ ಬಿಡಲಾಗಿತ್ತು. ಪ್ರತಿ ರೈಲಿನ ಮಧ್ಯೆ ಅವಧಿಯನ್ನು BMRCL ಕಡಿಮೆ ಮಾಡಿದೆ. ಈ ತಿಂಗಳ ಅಂತ್ಯಕ್ಕೆ ಅದು ಮತ್ತಷ್ಟು ತಗ್ಗಲಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.